ಹಾಯ್ ಎವ್ರಿವಾನ್, ಇವತ್ತೊಂದು ಡೆಮೋ ಇದೆ. ಸೊ ನಾನು ಯಾವ ಥರ ಡೆಮೋ ಲುಕ್ನ ಕ್ರಿಯೇಟ್ ಮಾಡ್ತೇನೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಫುಲ್ ವಿಡಿಯೋನ ನೋಡಿ. ಸ್ಕಿನ್ ಕಂಡೀಷನ್ ಅಂದರೆ ಆಕ್ನೆ ಮಾರ್ಕ್, ಬಮ್ಸ್, ಇದು ಸ್ಕಿನ್ ಕಂಡೀಷನ್ ಅಂತ ನಾವು ಹೇಳ್ತೇವೆ. ಡಾರ್ಕ್ ಸರ್ಕಲ್ಸ್ ಇದ್ರೆ ಅದು ಕೂಡ ಕಂಡೀಷನ್. ಸ್ಕಿನ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಕೆಲವೊಬ್ರಿಗೆ ಏನಿರ್ತದೆ, ಪಿಂಪಲ್ ಆಗ್ತದೆ ತುಂಬಾ, ಕೆಲವೊಬ್ಬರಿಗೆ ಪಿಂಪಲ್ ಮಾರ್ಕ್ ಇರ್ತದೆ, ಅಂಡರ್ ಐಸ್ ಡಾರ್ಕ್ ಸರ್ಕಲ್ಸ್ ಇರ್ತದೆ, ಮೌತ್ ಏರಿಯಾ ಡಾರ್ಕ್ ಇರ್ತದೆ. ಇದೆಲ್ಲ ಬಂದು ಸ್ಕಿನ್ ಕಂಡೀಷನ್. ಯಾಕಂದ್ರೆ ನಾವು ಸ್ಕಿನ್ ಪ್ರಿಪೇರ್ ಮಾಡೋದು ಕರೆಕ್ಟ್ ಆದ್ರೆ ಮಾತ್ರ ಮೇಕಪ್ ಏನಾಗ್ತದೆ, ನೀಟ್ ಆಗಿ ಸ್ಕಿನ್ ಅಲ್ಲಿ ನಿಲ್ತದೆ. ಇಲ್ಲಾಂದ್ರೆ ಪ್ಯಾಚಿ ಪ್ಯಾಚಿ ಇದೆಲ್ಲ ಆಗ್ತದೆ. ನಾನೇನ್ ಮಾಡ್ತೇನೆ, ಫಸ್ಟ್ ಒಂದು ಲೇಯರ್ನ ತಗೊಳ್ತೇನೆ, ಬ್ಯಾಕ್ ಕೂಮಿಂಗ್ ಕೊಡ್ತೇನೆ. ಓಕೆನಾ? ಪಫಿಗೆ ನಾನೇನ್ ಮಾಡ್ತೇನೆ, ಬ್ಯಾಕ್ ಕೂಮಿಂಗ್. ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು ಎರಡು ಕ್ಲಿಪ್ಪಿಂದ. ಕವರ್ ಆಗ್ತದೆ. ಓಕೆನಾ? ಒಂದು ಟೀಶೋಲ್ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್ ಮಾಡ್ತೀರಂದ್ರೂ ಓಕೆ, ಇಲ್ಲ ಡೈರೆಕ್ಟ್ ಡ್ಯಾಬ್ ಮಾಡ್ತೀರಂದ್ರೂ ಓಕೆ. ಬಟ್ ನಾವು ಯಾವ ತರ ಅದನ್ನ ಮೇಕಪ್ ನ ಕೂರಿಸ್ತೇವೆ ಅದು ಇಂಪಾರ್ಟೆಂಟ್ ಆಗ್ತದೆ. ಇವಾಗ ಬೆಟ್ ಮಾಡಿ ನೀವು ಮಾಡ್ತೀರಾ ಅಂದ್ರೆ, ಎಲ್ಲಾದ್ರೂ ನೀವು ಬೆಟ್ ಮಾಡಿದ್ದು ಹಾಗೆ ತುಂಬಾ ಬೆಟ್ಟಿದ್ರೆ ಮೇಕಪ್ ರಿಟರ್ನ್ ಬರ್ತದೆ. ಓಕೆನಾ? ಸೊ ನಿಮ್ಗೆ ಬೆಟರ್ ಏನಂದ್ರೆ ಡೈರೆಕ್ಟ್ ಇದರಿಂದ ಡ್ಯಾಬ್ ಮಾಡಿದ್ರೆ ಓಕೆ. ಓಕೆನಾ? ಬೆಟ್ ಮಾಡಿ ಮಾಡ್ತೀರಾ, ಏನಾಗ್ತದೆ, ಹಾಗೆ ಇರ್ತದೆ, ನಿಮ್ಗೆ ಎಷ್ಟು ಅದನ್ನ ತೆಗಿಬೇಕು ಅಂತ ಗೊತ್ತಿರಲ್ಲ. ಓಕೆನಾ? ಸೊ ಏನ್ ಮಾಡ್ತೀರಾ ನೀವು, ಡ್ಯಾಬ್ ಮಾಡುವಾಗ ಮೇಕಪ್ ಏನಾಗ್ತದೆ, ರಿಟರ್ನ್ ಬರ್ತದೆ. ಓಕೆನಾ? ಸೊ ಹಾಗೆ ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡೋದು. ಕೆಲವೊಬ್ರು ವೆಟ್ ಮಾಡಿ ಸಹ ಮಾಡ್ತಾರೆ. ಓಕೆನಾ? ಈಗ ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ, ಓಕೆ. ಈಗ ನಾನು ಇದನ್ನ ಬ್ಲೆಂಡರ್ಗೆ ಬ್ಲೆಂಡ್ ಮಾಡ್ಕೊಳ್ತೇನೆ. ನೋಡಿ, ತುಂಬಾ ಜನರಿಗೆ ಗೊತ್ತಿರಲ್ಲ, ಹೀಗೆ ತಗೊಂಡು ಹೋಗ್ತಾರೆ. ಹೀಗೆ ಇಲ್ಲಿ ನಾವೇನ್ ಮಾಡ್ಬೇಕು, ಮೇಲೆ ತಗೊಂಡು ಹೋಗ್ಬೇಕು. ಲೈಟ್ ಶೇಡ್ ಪಿಕ್ ಮಾಡ್ತೇನೆ, ಲೈಟ್ ಶೇಡ್. ನನ್ನ ಹ್ಯಾಂಡ್ ಮೂವ್ಮೆಂಟ್ ನೋಡಿ ನೀವು. विरोधी